ದೆಹಲಿ ಚಲೋಗೆ ಕರೆ ಕೊಡಬೇಕಾದ್ರೆ ಯಾವ ಟ್ರೈನು ಎಲ್ಲಿಂದ ಹೊರಡಬೇಕು, ಯಾವ್ಯಾವ ಜಿಲ್ಲೆಯಿಂದ ಎಷ್ಟೆಷ್ಟು ಜನ ಹೊರಡಬೇಕು ಅನ್ನೋ ವಿಚಾರವನ್ನು ಎಲ್ಲ ಕರ್ನಾಟಕದಲ್ಲಿರುವಂಥ ಸಮುದಾಯದವರಿಗೆ, ಎಲ್ಲ ಜಿಲ್ಲೆಯವರಿಗೆ ಡೈರೆಕ್ಷನ್ ಕೊಟ್ಟು ಇಂತಿಂಥ ಜಿಲ್ಲೆಯವರು ಇಂತಿಂಥ ಟ್ರೈನ್ ಹತ್ಕೊಳ್ಬೇಕು, ಇಂತಿಂಥ ಬೋಗಿ ಹತ್ತಬೇಕು, ಇಂತಿಂಥ ಟೈಮ್ ಟೇಬಲ್ ಇರುತ್ತೆ, ನೀವೆಲ್ಲರೂ ಸಹ ಯಾವ ರೀತಿ ತಯಾರಾಗಿ ಬರಬೇಕು ಎಲ್ಲವನ್ನೂ ಸಹ ಸಮಾಜದ ಮುಂದೆ ಇಡಲಾಗುತ್ತದೆ. ದೆಹಲಿ ಚಲೋ ಅನ್ನೋ ಪರಿಸ್ಥಿತಿ ಬಂದರೆ ಅದಕ್ಕೂ ಸಹ ಎಲ್ಲವನ್ನು ಪ್ಲ್ಯಾನ್ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ಒಂದು ಟ್ರೈನಿಗೆ ಎಷ್ಟಾಗುತ್ತೆ, ಅಲ್ಲಿಂದ ನಾವು ಎಷ್ಟು ದಿವಸ ಟ್ರಾವೆಲ್ ಮಾಡ್ತೀವಿ, ಆ ಟ್ರಾವೆಲ್ ಮಾಡಿದಾಗ ಅಲ್ಲಿ ನಾವು ಯಾವ ರೀತಿ ಪ್ರತಿಭಟನೆ ಮಾಡಬೇಕು, ಅದಾದ ನಂತರ ಯಾವ ರೀತಿ ನಾವು ವಾಪಸ್ ಬರಬೇಕು, ಎಲ್ಲವನ್ನು ಪ್ಲ್ಯಾನ್ ಮಾಡಿ ಒಂದು ಬ್ಲೂ ಪ್ರಿಂಟ್ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಸ್ವಾಮೀಜಿಯವರು. ಬಂಧುಗಳೇ, ಒಂದು ಕಡೆ ವಾಲ್ಮೀಕಿ ಗುರುಪೀಠದ ಪ್ರಸನ್ನಾನಂದಪುರಿ ಸ್ವಾಮೀಜಿಗಳು ಹೇಳ್ತಾರೆ, ಕುರುಬರ ಎಸ್ ಟಿ ಮೀಸಲಾತಿ ಪಟ್ಟಿಗೆ ಬರೋದನ್ನು ನಾವು ಒಪ್ಪೋದಿಲ್ಲ, ನಾವು ಹೋರಾಟ ಮಾಡ್ತೀವಿ ಅಂತ ಹೇಳ್ತಾರೆ. ಮತ್ತೊಂದು ಕಡೆ ಉಗ್ರಪ್ಪನವ್ರು ನೇರವಾಗಿ ಹೇಳ್ತಾರೆ, ಕುರುಬರ ಎಸ್ ಟಿ ಮೀಸಲಾತಿ ಪಟ್ಟಿ ಒಳಗಡೆ ಬರಬೇಕಾದ್ರೆ ಪರ್ಸೆಂಟೇಜ್ ಜಾಸ್ತಿ ತೊಗೊಂಡು ಬನ್ನಿ ಅಂತ ಹೇಳ್ತಾರೆ. ಒಂದಷ್ಟು ಡಿ ಸಿಗಳಿಗೆ ಮನವಿ ಕೊಡ್ತಾರೆ, ಕುರುಬರ ಎಸ್ ಟಿ ಪಟ್ಟಿಗೆ ಬರಬಾರ್ದು ಅಂತಾರೆ. ಕಾಣದ ಕೈಗಳು ಭಾಳಷ್ಟು ಕೆಲಸ ಮಾಡ್ತಾ ಇದೆ. ಮತ್ತಷ್ಟು ಜನ ಉಗ್ರಪ್ಪನವರು ನೇರವಾಗಿ ಮಾತನಾಡ್ತಾ ಇದ್ದಾರೆ, ಮತ್ತಷ್ಟು ಜನ ಗುಪ್ತಗಾಮಿನಿಯಾಗಿ ಸೈಲೆಂಟಾಗಿ ಯಾವ್ಯಾವ ರೀತಿಯಲ್ಲಿ ಇದನ್ನು ತಡಿಬಹುದು ಎಲ್ಲ ರೀತಿಯಲ್ಲೂ ತಡಿಲಿಕ್ಕೆ ಪ್ರಯತ್ನಗಳು ನಡೀತಾ ಇದ್ದಾವೆ. ಇವತ್ತಿನಿಂದ ಅಲ್ಲ, ಯಾವತ್ತು ಗುಪ್ತಗಾಮಿನಿಯಾಗಿ ಎಸ್ ಟಿ ಮೀಸಲಾತಿ ಪಡೆಯೋದಕ್ಕೋಸ್ಕರವಾಗಿ ಜಗದ್ಗುರುಗಳು ರುದ್ರಣ್ಣ ಗುಲ್ಗುಳಿಯವರ ತಂಡ ಯಾವತ್ತು ಇಂಟರ್ನಲ್ಲಿ ಮಾಡ್ತಾ ಇದ್ರೋ, ಯಾವಾಗ ಇದನ್ನು ಬಹಿರಂಗವಾಗಿ 2020ಕ್ಕೆ ಹೊರಗಡೆ ಬಂತೋ ಆವತ್ತಿನಿಂದ ಕುರುಬರ ಎಸ್ ಟಿ ಮೀಸಲಾತಿ ಪಟ್ಟಿ ಒಳಗಡೆ ಬರ್ತಾರೆ, ಅವರನ್ನು ತಡಿಬೇಕು ಅಂತೇಳಿ ಭಾಳಷ್ಟು ರೀತಿಯಾದಂತಹ ತಂತ್ರಗಳು ನಡೀತಾ ಇದ್ದಾವೆ. ಈ 2 ವಿಡಿಯೋಗಳು ಇದಕ್ಕೆ ಸಾಕ್ಷಿ ಇದ್ದಾವೆ. ನಾವು ಹೇಳ್ತಾ ಇರ್ತೀವಿ, ಯಾವುದೇ ವಿಚಾರವನ್ನು ನಾವು ಮುನ್ನೆಲೆಗೆ ತೆಗೆದುಕೊಂಡು ಬರಬೇಕಾದ್ರೆ ಮಾಹಿತಿಗಳನ್ನು ಕಲೆ ಹಾಕಬೇಕು, ವಿಷಯಗಳನ್ನು ತಿಳ್ಕೊಳ್ಬೇಕು. ನೀವು ಮಾಹಿತಿನೇ ತೆಗೆದುಕೊಳ್ಳೋದಿಲ್ಲ, ವಿಷಯನೇ ಗೊತ್ತಿಲ್ಲದೆ ನಾವೇನೋ ಹೋರಾಟ ಮಾಡ್ತೀವಿ ಅಂತಂದರೆ ಖಂಡಿತವಾಗಲೂ ಅದು ನಗೆಪಾಟ್ಲಿಗೆ ಈಡಾಗ್ತೀವಿ. ನಾವು 2015ರಿಂದ ಇವತ್ತಿನವರೆಗೂ ಹಾಲುಮತ ಮಹಾಸಭಾ ಸಂಘಟನೆ ರುದ್ರಣ್ಣ ಗುಲ್ಗುಳಿಯವರು ಈ ವಿಚಾರವನ್ನು ಕೈಗೆತ್ಕೊಂಡು ಹೋರಾಟ ಮಾಡ್ತಾ ಇದ್ದಾರೆ. 2015 ನವೆಂಬರ್ 15ನೇ ತಾರೀಕು ಬಾಗಲಕೋಟೆ ಅಂಬೇಡ್ಕರ್ ಭವನದಲ್ಲಿ ಪ್ರಾರಂಭವಾಗಿದ್ದು ನಮ್ಮ ಸಂವಿಧಾನದ ಮೂಲಕ, ನಮ್ಮ ಸಂವಾದದ ಮೂಲಕ ಇವತ್ತಿನವರೆಗೂ ಅದರ ಬೆನ್ನತ್ತಿದ್ದಾರೆ ಅಂತಂದರೆ ಅವರಿಗೆ ಗೊತ್ತಿಲ್ವಾ? ಈಗ ಹಾಲುಮತ ಮಹಾಸಭಾ ಸಂಘಟನೆ ರಾಜ್ಯಾದ್ಯಂತ ಇರುವಂತಹ ಎಲ್ಲ ಜಿಲ್ಲಾಧಿಕಾರಿಗಳಿಗೂ ಮನವಿ ಕೊಡಬೇಕು ಅನ್ಸಿದ್ರೆ ಅವರು ಕೊಡೋದಕ್ಕೆ ಬರೋದಿಲ್ವಾ? ಹಿಂದೆ ಎಲ್ಲ ಮಾಡಿ ಆಗಿದೆಯಲ್ಲ. ಸ್ವತಃ ಸಿದ್ದರಾಮಯ್ಯನವರು ಅಧಿಕೃತವಾಗಿ ಮೇ 2015ನೇ ಇಸ್ವಿನಲ್ಲಿ ಸ್ವತಃ ಸಿದ್ದರಾಮಯ್ಯನವರು ಕರೆದು ಮೀಟಿಂಗ್ ಮಾಡಿದ್ರಲ್ಲ, ಅಧಿಕೃತ ಮೀಟಿಂಗ್ ಆಯ್ತಲ್ಲ. ಇವೆಲ್ಲವೂ ಯಾರೇ ಮಾಡಿದ್ದು? ಹೋರಾಟ ಮಾಡಬೇಕು ಅಂತಂದರೆ ಪ್ಲ್ಯಾನಿಂಗ್ ಪ್ರಕಾರ ಹೋರಾಟ ಮಾಡಬೇಕು. ಅವತ್ತಿನಿಂದ ಇವತ್ತಿನವರೆಗೂ ಏನೂ ಇಲ್ಲದೆ ಇದ್ದಕ್ಕಿದ್ದಾಗೆ ಇಲ್ಲಿ ಗೊಂದಲವನ್ನು ಉಂಟು ಮಾಡೋದಕ್ಕೋಸ್ಕರವಾಗಿ ಯಾರೋ ಕಾಣದ ಕೈಗಳು ನಮ್ಮ ಕುರುಬ ಸಮುದಾಯದಲ್ಲೇ ಒಡಕನ್ನು ಉಂಟು ಮಾಡೋದಕ್ಕೋಸ್ಕರವಾಗಿ ಏನೆಲ್ಲ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ನಾವು ಪ್ರತಿನಿತ್ಯವೂ ನೋಡ್ತಾ ಇದ್ದೀವಿ ನಮ್ಮ ಸಮಾಜದ ಒಳಗಡೆ. ಇದರ ಅವಶ್ಯಕತೆ ಏನಿದೆ ಏನಿಲ್ಲ ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಆ ಜಿಲ್ಲೆಗಳಲ್ಲಿ ಭಿನ್ನಮತ ಬರಬೇಕು. ಎಸ್ ಟಿ ಮೀಸಲಾತಿ ಇವತ್ತು ಜಗದ್ಗುರುಗಳು ಜವಾಬ್ದಾರಿ ತೆಗೆದುಕೊಂಡಿದ್ದಾರೆ, ದೆಹಲಿ ಅಂಗಳದಲ್ಲಿ ಇದೆ, ಅದನ್ನು ಡಿಸ್ಟರ್ಬ್ ಮಾಡಬೇಕು. ಯಾವ ಕಾರಣಕ್ಕೂ ಜಗದ್ಗುರುಗಳ ಕಡೆಯಿಂದ ಇದನ್ನು ತಪ್ಪಿಸ್ಲಿಕ್ಕೆ ಆಗಲ್ಲ ಅಂತ ಗೊತ್ತಾದಾಗ ಅನಿವಾರ್ಯವಾಗಿ ನಮ್ಮೊಳಗೆ ಇರುವಂತಹ ಒಗ್ಗಟ್ಟನ್ನು ಮುರಿಯೋದಕ್ಕೋಸ್ಕರವಾಗಿ ಇಲ್ಲಿ ಬೇರೆ ಕಡೆ ಡೈವರ್ಷನ್ ಮಾಡೋದಕ್ಕೋಸ್ಕರವಾಗಿ ಈ ರೀತಿಯಾಗಿ ನಮ್ಮಲ್ಲೇ ಗೊಂದಲಗಳನ್ನು ಉಂಟು ಮಾಡೋದಕ್ಕೆ ನಮ್ಮಲ್ಲೇ ಬಹಳಷ್ಟು ವಿಚಾರಗಳು ಈ ಚರ್ಚೆಗೆ ಬರುವಂಥದ್ದು, ಇಲ್ಲಿ ನೆಗೆಟಿವ್ ಬರುವಂಥದ್ದು, ಇವರಲ್ಲಿ ಒಗ್ಗಟ್ಟಿಲ್ಲ ಅಂತ ತೋರಿಸುವಂಥದ್ದು, ಇವೆಲ್ಲವೂ ಸಹ ಇತ್ತೀಚೆಗೆ ನಡೀತಾ ಇರುವಂತಹ ವಿದ್ಯಮಾನಗಳು. ಇತ್ತೀಚೆಗೆ ನೀವು ಸ್ಟೇಟ್ಮೆಂಟ್ಗಳನ್ನು ಗಮನಿಸ್ತಾ ಬನ್ನಿ. ನಮ್ಮ ಹಕ್ಕು ಎಸ್ ಟಿ ಮೀಸಲಾತಿ ನಾವು ಹೊಸದಾಗಿ ಕೇಳ್ತಾ ಇರುವುದಲ್ಲ. ನಮ್ಮಲ್ಲಿ ಯಾವ ರೀತಿ ಆಗ್ಬಿಟ್ಟಿದೆ ಅಂದರೆ ಎಸ್ ಟಿ ಮೀಸಲಾತಿ ಇರೋದು ಹಾಟ್ ಕೇಕ್ ಆಗಿಬಿಟ್ಟಿದೆ. ಅವ್ರು 2015ರಿಂದ ನಿರಂತರವಾಗಿ ಮಾಡ್ಕೊಂಬಂದಿರೋರು, ಗುಪ್ತಗಾಮಿನಿಯಾಗಿ ಮಾಡ್ಕೊಂಬಂದಿರೋರು, ಇವತ್ತು ದೆಹಲಿ ಅಂಗಳಕ್ಕೆ ತೆಗೆದುಕೊಂಡಾಗಿ ಮೀಟಿಂಗ್ಗಳು ಮಾಡ್ಕೊಂಡು ಬಂದಿರೋರು, ಅವ್ರಿಗೆ ಗೊತ್ತಿರಲಿಲ್ವ ಇವೆಲ್ಲನೂ?
ಅವಶ್ಯಕತೆ ಇಲ್ಲದ ಕರ್ನಾಟಕ ರಾಜ್ಯದಿಂದ ಇಲ್ಲಿ ಮತ್ತೊಮ್ಮೆ ಕ್ಲಾರಿಫಿಕೇಶನ್ ಸೋಷಿಯೋ ಎಕನಾಮಿಕ್ ಸ್ಟೇಟಸ್ ಬೇಕು ಅಂತ ಕೇಳಿದಾಗ ಅದರ ಬೆನ್ನು ಹತ್ತಿ ಅದನ್ನು ಮಾಡಿಸಿ ಅದನ್ನು ಏನು ಮೀಡಿಯಾಗಳು ಬರೋ ಥರ ಮಾಡಿ ಏನೆಲ್ಲ ಮಾಡಿದ್ರು ಆದರೂ ಸಹ ಅದರ ಬೆನ್ನು ಹತ್ತಿ ದೆಹಲಿಗೆ ಕಳಿಸ್ಕೊಡುವಂಥ ಕೆಲಸ ಗುರುಗಳು ಮತ್ತು ರುದ್ರಣ್ಣವರು ಮಾಡಿದ್ರಲ್ಲ. ಈಗ ದಿಢೀರಂತ ಅಲ್ಲಿ ಗೊಂದಲಗಳನ್ನು ಉಂಟು ಮಾಡೋದಕ್ಕೆ ಏನೇನು ಮಾಡಬೇಕು ಎಲ್ಲವನ್ನೂ ಮಾಡ್ತಾ ಇದ್ದಾರೆ. ಈಗ ನೋಡಿ, ನಮ್ಮ ಕಣ್ಣು ಮುಂದೆ ಯಾದಗಿರಿ ಜಿಲ್ಲೆಯಲ್ಲಿ ಜಿಲ್ಲಾ ಕುರುಬರ ಸಂಘದ ಅಧ್ಯಕ್ಷ ಅವರು ಮಲ್ಲಪ್ಪ ಐಕೂರ್ ಅಂತೇಳಿ ಅವರ ಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಸ್ಟೇಟ್ಮೆಂಟ್ಗಳು, ಅವರೇನೋ ಸಮಾಜದ ಒಬ್ಬ ಜಿಲ್ಲಾಧ್ಯಕ್ಷರಾಗಿದ್ಕೊಂಡು ಸ್ಥಳೀಯ ಯಾದಗಿರಿಯಲ್ಲಿರುವಂತಹ ಮಲ್ಲಪ್ಪ ಐಕೂರ್ ಅವರ ವಿರುದ್ಧ FIR ಮಾಡಿಸ್ತೀವಿ, ಕಂಪ್ಲೇಂಟ್ ಕೊಡ್ತೀವಿ, ಹಾಗೆ ಮಾಡ್ತೀವಿ, ಹೀಗೆ ಮಾಡ್ತೀವಿ ಅಂದರೆ ಅರ್ಥ ಆಗುತ್ತಲ್ವ? ಪ್ರತಿ ಜಿಲ್ಲೆಯಲ್ಲಿ ಕುರುಬರ ನಡುವೆ ಜಗಳವನ್ನು ತಂದಿಟ್ಟು ಜಗಳವನ್ನು ಮಾಡಿಟ್ಟು ಭಿನ್ನಾಭಿಪ್ರಾಯ ಬಂದು ಈ ಹೋರಾಟದ ಏನು ವೇಗವನ್ನು ಕುಗ್ಗಿಸುವಂತಹ ಕೆಲಸ ಆಗ್ತಾ ಇದೆಯಲ್ಲ. ಅನಿವಾರ್ಯವಾಗಿ ಮಾತನಾಡಲೇಬೇಕಾದಂತಹ ಅನಿವಾರ್ಯತೆ, ಮಾತಾಡಲೇಬೇಕು. ನಮ್ಮ ಸಮುದಾಯದಲ್ಲಿ ವಾಟ್ಸಾಪಲ್ಲಿ ಒಂದಷ್ಟು ಜನ ಸೇರ್ಕೊಂಡಿದ್ದಾರೆ, ಅವರಿಗೆ ಏನೂ ಗೊತ್ತಿಲ್ಲ, ಇದ್ರ ಬಗ್ಗೆ ಮಾಹಿತಿನೇ ಗೊತ್ತಿಲ್ಲ. ಏನು ಹೋರಾಟ ಮಾಡಬೇಕು, ಸಮಿತಿ ರಚನೆ ಮಾಡಬೇಕು, ಅಲ್ಲಿ ಅಷ್ಟು ದುಡ್ಡು ಖರ್ಚು ಮಾಡಬೇಕು, ಇಷ್ಟು ದುಡ್ಡು ಖರ್ಚು ಮಾಡಬೇಕು, ಫಾಲೋ ಅಪ್ ಮಾಡಬೇಕು, ಬರೀ ದುಡ್ಡಿನ ಮೇಲೆ ಹೋರಾಟ ಮಾಡುವಂಥದ್ದಲ್ಲ. 2015ರಿಂದ ಇವತ್ತಿನವರೆಗೂ ದುಡ್ಡಿನ ಮೇಲೆ ಹೋರಾಟ ಮಾಡಿಲ್ಲ. ಮಾಹಿತಿಗಳನ್ನು, ದಾಖಲೆಗಳನ್ನು ಮತ್ತು ಜಾಣ್ಮೆ, ತಾಳ್ಮೆ, ಯುಕ್ತಿ ಎಲ್ಲವನ್ನು ಬಳಸಿ ಈ ಲೆವೆಲಿಗೆ ತಗೊಂಡು ಬಂದಿರುವಂಥದ್ದು. ಇಲ್ಲಿ ಯಾರೋ ಕಾಣದ ಕೈಗಳು ಇವತ್ತು ನಮ್ಮೊಳಗಡೆ ಭಿನ್ನಾಭಿಪ್ರಾಯವನ್ನು ಮೂಡಿಸಿ ವಾತಾವರಣ ಕಲುಷಿತಗೊಳಿಸಿ ಇಲ್ಲಿ ನಮ್ಮಲ್ಲಿ ಎತ್ತಿಕಟ್ಟುವಂತಹ ಕೆಲಸ ಆಗ್ತಾ ಇದೆ ಅನ್ನೋ ಅನುಮಾನ ಇವತ್ತು ನಮಗೆ ದಟ್ಟವಾಗಿ ಕಾಣ್ತಾ ಇದೆ. ಯಾತಕ್ಕೆ ಈ ಕೆಲಸ ಮಾಡಲಿಕ್ಕೆ ಹೋಗ್ತಾ ಇದ್ದೀರಿ? ಯಾತಕ್ಕೆ? ಒಬ್ಬ ಸಂಗೊಳ್ಳಿ ರಾಯಣ್ಣ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ್ದು ಕಿತ್ತೂರು ಸಂಸ್ಥಾನ ಉಳಿಸ್ಲಿದ್ದಕ್ಕೋಸ್ಕರವಾಗಿ, ಕಿತ್ತೂರು ಸಂಸ್ಥಾನ ಸ್ವತಂತ್ರ ಆಗಬೇಕು ಅಂತ ಹೋರಾಟ ಮಾಡಿದ್ದು. ಅಂತಹ ಸಂಗೊಳ್ಳಿ ರಾಯಣ್ಣನನ್ನು ಮೋಸದಿಂದ ಹಿಡ್ಕೊಟ್ಟದ್ದು, ಸಂಗೊಳ್ಳಿ ರಾಯಣ್ಣ ನೇಣಿಗೆ ಹೋಗಿದ್ದು. ಅದೇ ರೀತಿಯೇ ಕುರುಬ ಸಮುದಾಯದ ST ಮೀಸಲಾತಿ 2015ರಿಂದ ಇವತ್ತಿನವರೆಗೂ ಅದನ್ನು ತಗೊಂಡು ಹೋಗ್ತಾ ಇದ್ರೆ ಅದನ್ನು ಹಾಳು ಮಾಡೋದಕ್ಕೋಸ್ಕರವಾಗಿ, ಅದನ್ನು ದಾರಿ ತಪ್ಪಿಸೋದಕ್ಕೋಸ್ಕರವಾಗಿ, ಕುರುಬರಲ್ಲಿ ಒಗ್ಗಟ್ಟಿಲ್ಲ ಅಂತ ತೋರಿಸ್ಕೊಳ್ಳೋದಕ್ಕೋಸ್ಕರವಾಗಿ ಜಗದ್ಗುರುಗಳೇ ಇದರ ನೇತೃತ್ವ ವಹಿಸ್ಕೊಂಡಿದ್ರು ಸಹ ಇದನ್ನು ಡಿಸ್ಟರ್ಬ್ ಮಾಡೋಕ್ಕೆ ಬೇರೆಯವ್ರ ಕಡೆಯಿಂದ ಆಗಲ್ಲ ಅಂತಂದಾಗ ನಮ್ಮಲ್ಲೇ ಗೊಂದಲಗಳನ್ನು ಉಂಟು ಮಾಡಿ, ಭಿನ್ನಾಭಿಪ್ರಾಯಗಳನ್ನು ಉಂಟು ಮಾಡಿ ಇಲ್ಲಿ ಹೊರಗಿನ ಜಗತ್ತಿಗೆ ಕುರುಬರಿಗೆ ST ಮೀಸಲಾತಿ ಕೊಡುವುದು ಬೇಡ ಅನ್ನೋ ರೀತಿಯಲ್ಲಿ ಸಿಚುವೇಶನ್ ಕ್ರಿಯೇಟ್ ಮಾಡೋದಕ್ಕೆ ಇವೆಲ್ಲವೂ ಆಗ್ತಾ ಇದೆಯಾ? ಅನುಮಾನಗಳು ಬರ್ತಾ ಇದ್ದಾವೆ. ಕಾಣದ ಕೈಗಳು ಕೆಲಸ ಮಾಡ್ತಾ ಇದೆ ಅಂತ ಬರ್ತಾ ಇದೆ. ಎಲ್ಲವನ್ನೂ ಗಮನಿಸಿದರೆ ನಮಗೆ ಅನಿಸೋದು ಬಂಧುಗಳೇ, ನಿಜಕ್ಕೂ ನಮ್ಮಂತಹ ಕೈಯಲ್ಲಿದ್ದಂಥದ್ದನ್ನು ಕಳ್ಕೊಂಡ್ವಿ. ನಾನು ಪದೇ ಪದೇ ಹೇಳ್ತಾ ಇದ್ದೀವಿ, ಇವತ್ತು ಬಾಯ್ ಬಡ್ಕೊಳ್ತಾ ಇದ್ದೀವಲ್ಲ ನಾವು ಬೇಕು ಅಂತ. 86ರಲ್ಲಿ ಕಳ್ಕೊಂಡ್ವಿ, 91ರಲ್ಲಿ ಕಳ್ಕೊಂಡ್ವಿ, 76ರಲ್ಲಿ ಕಳ್ಕೊಂಡ್ವಿ. ಈಗ ಸ್ವತಃ ಜಗದ್ಗುರುಗಳು ಕೈಗೆ ಹಾಕಿದ್ದಾರೆ, ಕೈ ಇಟ್ಕೊಂಡಿದ್ದಾರೆ, ದೆಹಲಿಗೆ ಹೋಗಿ ಬಂದಿದ್ದಾರೆ. ಈಗಲೂ ಸಹ ಅವರು ಹರಿದ್ವಾರದಲ್ಲಿ ಇದ್ದಾರೆ, ಈಗಲೂ ಸಹ ಕಾರ್ಯನಿಮಿತ್ತ ಹರಿದ್ವಾರದಲ್ಲಿ ಇದ್ದಾರೆ, ಈಗಲೂ ಸಹ ನಡೀತಾ ಇದೆ. ಅಷ್ಟು 9 ವರ್ಷಗಳ ಕಾಲ 2015ರಿಂದ 2023 ದೆಹಲಿಗೆ ಹೋಗೋಕ್ಕೆ 9 ವರ್ಷಗಳ ಕಾಲ ಸತತ ಪ್ರಯತ್ನ ಮಾಡಿರುವಂಥದ್ದು. ಸತತ ಪ್ರಯತ್ನ. ಸೆಂಟ್ರ್ನಲ್ಲಿ ಬಂದರು, ST ಮೀಸಲಾತಿ ನಡೀತಾ ಇದೆ, ಒಳಗಡೆ ಗುಪ್ತಗಾಮಿನಿ ಕೆಲಸ ಮಾಡಿಕೊಂಡ್ರು, ಬಂದರು, ಅಕ್ಟೋಬರಲ್ಲಿ ಬಂದರು, ಫೆಬ್ರವರಿಗೆ ಹೋದರು, ಕೋಟಿ ಹಣವನ್ನು ದೇಣಿಗೆ ರೂಪದಲ್ಲಿ ಸಂಗ್ರಹಣೆ ಮಾಡಿದ್ರು, ಸ್ಟಾಪ್ ಆದರು. ಒಂದಷ್ಟು ಜನ ಹಣ ಮಾಡ್ಕೊಂಡು ಆರಾಮಾಗಿ ಹೊರಟೋದ್ರು. ಇದನ್ನು ಮುಂದುವರಿಸ್ತಾ ಇರೋರು ಯಾರು? ಈಗಲೂ ಅದೇ ಸಿಚುವೇಶನ್. ಒಂದಷ್ಟು ಜನನ ಎತ್ತಿಕಟ್ಟುವಂತಹ ಕೆಲಸ ಆಗ್ತಾ ಇದೆಯಾ? ಈ ಅನುಮಾನ ಕಾಡ್ತಾ ಇದೆ. ಯಾಕಂದರೆ ಅಷ್ಟು ನಿರಂತರವಾಗಿ ಅದನ್ನು ಬೆನ್ನೇರಿ ಈ ಲೆವೆಲಿಗೆ ತೆಗೆದುಕೊಂಡು ಬಂದು 2014ರಿಂದ ಏನೇನು ಆಗಿತ್ತು, 3 ಜಿಲ್ಲೆಯ ಶಿಫಾರಸು, ಅದು ಏನೇನು ಫೈಲ್ ಆಗಿತ್ತು, ಅದು ಎಷ್ಟು ಸಾರಿ ಹೊರಗೆ ವಾಪಸ್ ಬಂದಿತ್ತು, ಅದನ್ನೆಲ್ಲ ಸೇರಿಸಿ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಅವರ ಹತ್ರ ಮಾತನಾಡಿದ್ದು, ಕೇಂದ್ರ ಸಚಿವರುಗಳ ಜೊತೆ ಸಂಬಂಧಪಟ್ಟ ಕಾನೂನು ಸಚಿವರ ಹತ್ರ ಮಾತನಾಡಿರುವಂಥದ್ದು ಸ್ವಾಮೀಜಿಗಳು. ಅದಾದ ನಂತರ ಮೊನ್ನೆನೂ ಸಹ ಭಾಳಷ್ಟು ವಿಚಾರಗಳು ಚರ್ಚೆ ಆಗಿರುವಂಥದ್ದು. ಅಖಂಡ ಕರ್ನಾಟಕಕ್ಕೆ ಯಾವ ರೀತಿ ST ಮೀಸಲಾತಿ ವಿಸ್ತಾರ ಆಗಬೇಕು, ಪರ್ಸೆಂಟೇಜ್ ಜಾಸ್ತಿ ಆಗಬೇಕು, ಎಲ್ಲವನ್ನೂ ಇಟ್ಕೊಂಡು ಜಾಣ್ಮೆಯಿಂದ ತಾಳ್ಮೆಯಿಂದ ಕೆಲಸ ಮಾಡ್ತಾ ಇದ್ರೆ ಇದನ್ನು ಕೆಡಿಸೋದಕ್ಕೋಸ್ಕರವಾಗಿ ಏನೆಲ್ಲ ಕುತಂತ್ರಗಳು ನಡೀತಾ ಇದ್ದಾವೆ. ಬೇಸರ ಆಗುತ್ತೆ ರೀ, ಬೇಸರ ಆಗುತ್ತೆ. 2015-16ನೇ ಇಸ್ವಿನಲ್ಲಿ
ಬೆಳಗಾವಿನಲ್ಲಿ ಸ್ವಾಭಿಮಾನಿ ಕುರುಬರ ಸಮಾವೇಶ ಅಂತೇಳಿ ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ವಲ್ಲ, ಅವತ್ತು ಇವರು ಏನು ಮಾಡ್ತಾರೆ ಅಂತಂದರು. 2016 ನವೆಂಬರ್ 6ನೇ ತಾರೀಕು ಅಲ್ಲಿಂದ ಪ್ರಾರಂಭ ಆಗಿದ್ದು. ಸ್ವತಃ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ 2 ಬಾರಿ ಮೀಟಿಂಗ್ ಮಾಡಿದ್ದಾರೆ. ಕುಮಾರಸ್ವಾಮಿ ಅವರು ಮೀಟಿಂಗ್ ಮಾಡಿದ್ದಾರೆ, ಬಂಡೆಪ್ಪ ಕಾಶೆಂಪುರ್ ಮೀಟಿಂಗ್ ಮಾಡಿದ್ದಾರೆ, ಯಡಿಯೂರಪ್ಪನವ್ರ ಜೊತೆ ಮೀಟಿಂಗ್ ಆಗಿದೆ, ಬಸವರಾಜ ಬೊಮ್ಮಾಯಿಯವ್ರ ಜೊತೆ ಮೀಟಿಂಗ್ ಆಗಿ ಅಂತಿಮವಾಗಿ ಬಸವರಾಜ ಬೊಮ್ಮಾಯಿ ಅವರು ಕುರುಬ ಸಮುದಾಯಕ್ಕೆ ಜೀವವನ್ನು ಕೊಟ್ಟಂತಹ ಪುಣ್ಯಾತ್ಮ ಅವರು, ಜೀವವನ್ನು ಕೊಟ್ಟಂತಹ ಪುಣ್ಯಾತ್ಮ. ಇವತ್ತೂ ಸಹ ಅವರು ಕೇಂದ್ರದಲ್ಲಿ ಸಂಸದರಾಗಿದ್ದಾರೆ. ಜಗದ್ಗುರುಗಳು ಅವರಿಗೆ ಮನವಿ ಮಾಡಿಕೊಂಡಿದ್ದಾರೆ, ನಮ್ಮ ಸಮುದಾಯ ಭಾಳ ದುಸ್ಥಿತಿಯಲ್ಲಿದೆ, ಸಹಾಯ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಇದೆಲ್ಲವೂ ಸಹ ಕುರುಬ ಸಮುದಾಯ ಯಾವ ರೀತಿ ಇದೆ, ಯಾವ ರೀತಿ ಅದು ಓಟಿನ ಪ್ಯಾಟ್ರನ್ ಇದೆ, ಎಲ್ಲವನ್ನು ವಿಶ್ಲೇಷಣೆ ಮಾಡ್ತಾರ್ರಿ. ನೀವು ಕುತ್ಕೊಂಡು ಏನೇನೋ ಮಾಡೋದಲ್ಲ. ಇಲ್ಲಿ ಯಾವುದೋ ಒಂದು ವಿಚಾರವನ್ನು ತೆಗೆದುಕೊಂಡು ಹೋಗ್ಬೇಕಾದ್ರೆ ಯಾರು ಏನು ಮಾಡ್ತಾ ಇದ್ದಾರೆ ಅನ್ನೋದು ಮುಖ್ಯ. ಇಲ್ಲಿ ಯಾರನ್ನೋ ಮೆಚ್ಚೋದಕ್ಕೆ ಯಾರೋ ಹೇಳ್ಕೊಡ್ತಾರೆ, ಯಾರೋ ಡೈರೆಕ್ಷನ್ ಕೊಟ್ಟರು, ಮತ್ತೇನೋ ಮಾಡಿದ್ರು ಅನ್ನೋದಲ್ಲ. ಯೋಚನೆ ಮಾಡಬೇಕು. ಯಾದಗಿರಿ ಜಿಲ್ಲೆನಲ್ಲಿ ಮನವಿ ಕೊಟ್ಟು ಏನು ಮಾಡ್ತೀರಿ? ಒಂದು ಜಿಲ್ಲಾಧಿಕಾರಿಗೆ ಮನವಿ ಕೊಡ್ತೀವಿ, ಮನವಿ ಈಸ್ಕೊಳ್ತಾರೆ, ಅಲ್ಲಿ ಏನು ತಗೊಂಡೋಗಿ ಯಾವ ಸಂಬಂಧಪಟ್ಟ ಇಲಾಖೆ ಕಳಿಸ್ತಾರೆ, ಮುಗೀತು. ಮತ್ತೇನು ಮಾಡ್ತೀರಿ? ಮತ್ತು ಜನಗಳನ್ನು ಸಮಯ ವ್ಯರ್ಥ, ಜನಗಳ ಹಣ ವ್ಯರ್ಥ. ಇಷ್ಟೇ ತಾನೇ ಅಂತ ಕೂಗಾಡ್ತೀವಿ. ಅವಶ್ಯಕತೆ ಇದೆಯಾ? ನಮ್ಗೆ ಹೊಟ್ಟೆ ಹಸಿದಾಗ ಊಟ ಮಾಡಬೇಕು. ನಾವು ಪದೇ ಹೇಳ್ತಾ ಇದ್ದೀವಿ, ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ರೀತಿಯಾದಂತಹ ಮನವಿಗಳನ್ನು ಕೊಡುವಂಥದ್ದು, ಪ್ರತಿಭಟನೆಗಳನ್ನು ಮಾಡುವಂಥದ್ದು, ಸಮಾವೇಶಗಳನ್ನು ಮಾಡುವಂಥದ್ದು ಯಾವುದು ಪ್ರಯೋಜನ ಇಲ್ಲ. ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಎಲ್ಲ ಕೆಲಸ ಮುಗಿದೋಗಿದೆ. ಕೇಂದ್ರ ಸರ್ಕಾರದಲ್ಲಿ ಯಾವಾಗ ಏನು ಯಾವ ರೀತಿ ಅಪ್ರೋಚ್ ಮಾಡಬೇಕು ಎಲ್ಲವನ್ನು ಜಗದ್ಗುರುಗಳು ಮಾಡ್ತಾ ಇದ್ದಾರೆ. ಅಂಥ ಸಿಚುವೇಶನ್ ಬಂದಾಗ ನಾವೇ ದೆಹಲಿ ಚಲೋಗೆ ಕರೆ ಕೊಡಬೇಕಾದ್ರೆ ಯಾವ ಟ್ರೈನು ಎಲ್ಲಿಂದ ಹೊರಡಬೇಕು, ಯಾವ್ಯಾವ ಜಿಲ್ಲೆಯಿಂದ ಎಷ್ಟೆಷ್ಟು ಜನ ಹೊರಡಬೇಕು ಅನ್ನೋ ವಿಚಾರವನ್ನು ಎಲ್ಲ ಕರ್ನಾಟಕದಲ್ಲಿರುವಂಥ ಸಮುದಾಯದವರಿಗೆ, ಎಲ್ಲ ಜಿಲ್ಲೆಯವರಿಗೆ ಡೈರೆಕ್ಷನ್ ಕೊಟ್ಟು ಇಂತಿಂತಹ ಜಿಲ್ಲೆಯವರು ಇಂತಿಂಥ ಟ್ರೈನ್ ಹತ್ಕೊಳ್ಬೇಕು, ಇಂತಿಂಥ ಬೋಗಿ ಹತ್ತಬೇಕು, ಇಂತಿಂಥ ಟೈಮ್ ಟೇಬಲ್ ಇರುತ್ತೆ, ನೀವೆಲ್ಲರೂ ಸಹ ಯಾವ ರೀತಿ ತಯಾರಾಗಿ ಬರಬೇಕು ಎಲ್ಲವನ್ನೂ ಸಹ ಸಮಾಜದ ಮುಂದೆ ಇಡಲಾಗುತ್ತದೆ. ದೆಹಲಿ ಚಲೋ ಅನ್ನೋ ಪರಿಸ್ಥಿತಿ ಬಂದರೆ ಅದಕ್ಕೂ ಸಹ ಎಲ್ಲವನ್ನು ಪ್ಲ್ಯಾನ್ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ಒಂದು ಟ್ರೈನಿಗೆ ಎಷ್ಟಾಗುತ್ತೆ, ಅಲ್ಲಿಂದ ನಾವು ಎಷ್ಟು ದಿವಸ ಟ್ರಾವೆಲ್ ಮಾಡ್ತೀವಿ, ಆ ಟ್ರಾವೆಲ್ ಮಾಡಿದಾಗ ಅಲ್ಲಿ ನಾವು ಯಾವ ರೀತಿ ಪ್ರತಿಭಟನೆ ಮಾಡಬೇಕು, ಅದಾದ ನಂತರ ಯಾವ ರೀತಿ ನಾವು ವಾಪಸ್ ಬರಬೇಕು, ಎಲ್ಲವನ್ನು ಪ್ಲ್ಯಾನ್ ಮಾಡಿ ಒಂದು ಬ್ಲೂ ಪ್ರಿಂಟ್ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಸ್ವಾಮೀಜಿಯವರು. ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಅನಿವಾರ್ಯವಾಗಿ ನಾವು ಈಗಲೇ ಮಾತಾಡಲೇಬೇಕಾದಂಥ ಸನ್ನಿವೇಶ ಇದೆ. ಯಾಕಂದರೆ ನಮ್ಮೊಳಗಿರುವಂತಹ ಒಗ್ಗಟ್ಟು ಹೊಡಿತಾ ಇದೆ, ಕಾಣದ ಕೈಗಳು ಕೆಲಸ ಮಾಡ್ತಾ ಇದೆ ಅನ್ನಿಸ್ತಾ ಇದೆ. ಇದರಿಂದಾಗಲಿ ನಾವು ಮಾತಾಡಲೇಬೇಕಾದಂತಹ ಅನಿವಾರ್ಯತೆಯಿಂದ ಮಾತನಾಡ್ತಾ ಇದ್ದೀವಿ. ದಯಮಾಡಿ ಸಮುದಾಯದಲ್ಲಿ ಒಂದಷ್ಟು ಬೆರಳೆಣಿಕೆಯಷ್ಟು ಜನ ನೀವು ಮಾಡ್ತಾ ಇರುವಂತಹ ಕೆಲಸಕ್ಕೆ ಸಮುದಾಯದಲ್ಲಿರುವಂಥ ಒಗ್ಗಟ್ಟು ಹೊಡೆದೋಗ್ತಾ ಇದೆ. ನಾವು ನೋಡ್ತಾ ಇದ್ದೀವಿ ಸೋಷಿಯಲ್ ಮೀಡಿಯಾದಲ್ಲಿ. ಯಾದಗಿರಿ ಜಿಲ್ಲೆದು ಒಂದು ನೋಡ್ತಾ ಇದ್ದೀವಿ. ಅರ್ಥ ಮಾಡ್ಕೊಳ್ಳಿ. ಏನೇನೋ ಮಾಡೋಕ್ಕೋಗಿ ನಗೆಪಾಟ್ಲಿಗೆ ಈಡಾಗಬೇಡಿ. ನಮ್ಮ ಕುರುಬ ಸಮುದಾಯಕ್ಕೆ ರಾಜಕೀಯ ನಾಯಕರ ಬೆಂಬಲ ಇಲ್ಲ, ರಾಜಕೀಯ ನಾಯಕರೇ ಇಲ್ಲ. ಈಗಿರುವಂಥದ್ದು ಒಬ್ಬರೇ ಒಬ್ಬರು ಏಕ ವ್ಯಕ್ತಿ, ಅದು ಜಗದ್ಗುರುಗಳು ಮಾತ್ರ. ಅವ್ರ ಕಡೆಯಿಂದ ಮಾತ್ರ ಇದು ಸಾಧ್ಯ ಆಗೋದು. ಅದು ಬಿಟ್ಟರೆ ಬೇರೆ ಯಾರ ಕಡೆಯಿಂದನೂ ಆಗಲ್ಲ. ಅರ್ಥ ಮಾಡ್ಕೊಳ್ಳಿ. ಕಳ್ಕೊಂಡ್ರೆ 3 ಬಾರಿ ಕಳ್ಕೊಂಡಿದ್ದೀರಿ. ಈ ಬಾರಿ ಕಳ್ಕೊಂಡ್ರೆ ನೀವು ಶತಮಾನಗಳಲ್ಲ, ತಿರ್ಗಾ ಮುರುಗಾ ಮಾಡಿ ನೀವು ಏನೇ ಮಾಡಿ ಲಕ್ಷ ಮನವಿ ಕೊಟ್ಟರು, ಲಕ್ಷ ಸಮಾವೇಶ ಮಾಡಿದ್ರು ನೋಡಿದ್ದೀವಿ ಸ್ವಾಮಿ. ನಾವು ಗುಜರಾತು, ರಾಜಸ್ಥಾನ, ಮಹಾರಾಷ್ಟ್ರದಲ್ಲಿ ನೋಡ್ತಾ ಇದ್ದೀವಿ ಮೀಸಲಾತಿ ಹೋರಾಟಗಳು ಯಾವ ರೀತಿ ಇದೆ ಅಂತೇಳಿ. ನಮ್ಮದು ಕರ್ನಾಟಕದಲ್ಲಿ ಹಾಲುಮತ ಮಹಾಸಭಾ ಬೆನ್ನತ್ತಿದ್ದಕ್ಕೆ ಇವತ್ತು ಈ ಹಂತದವರೆಗೂ ಬಂದಿರುವಂಥದ್ದು. ಮಹಾರಾಷ್ಟ್ರದಲ್ಲಿ ಏನು ಇಷ್ಟು ಲಕ್ಷ ಜನ ಸೇರಿ ಸಮಾವೇಶಗಳನ್ನು ಮಾಡಿ ನಿರಂತರವಾಗಿ ಉಪವಾಸ ಧರಣಿ ಮಾಡ್ತಾ ಇದ್ರು ಸಹ ಇನ್ನೂ ಅದೊಂದು ಫೈಲು ಇನ್ನೂ ಮೂವ್ಮೆಂಟ್ ಆಗ್ತಾ ಇಲ್ಲ. ಇನ್ನು ಕುಲಶಾಸ್ತ್ರ ಅಧ್ಯಯನ ರಿಪೋರ್ಟ್ಗಳು ಸರಿಯಾಗಿ ಬಂದಿಲ್ಲ. ಅರ್ಥ ಮಾಡ್ಕೊಳ್ಳಿ. ಇವತ್ತು ಯಾರೋ ಮೀನಾ ಗುಜ್ಜಾರು ಗಲಾಟೆ ನೋಡಿದ್ರಲ್ಲ, ನಾವು ಪಾಟೀದಾರ್ ಸಮುದಾಯದ ಗುಜರಾತಲ್ಲಿ ಗಲಾಟೆ ನೋಡಿದ್ರಲ್ಲ, ಏನಾಯಿತು? ಜನ ಜೀವ ಕಳ್ಕೊಂಡ್ರು, ಆಸ್ತಿ ಪಾಸ್ತಿ ನಾಷ್ಟ ಆಯ್ತು ಹೊರತು ಏನಾದರೂ ಮೀಸಲಾತಿ ಸಿಗ್ತಾ ಅವ್ರಿಗೆ? ಜಾಳ್ಮೆಯಿಂದ ಮಾಡ್ಕೊಂಡ್ರಿ. ಮಾಹಿತಿಗಳನ್ನು ಕಲೆ ಹಾಕಿ ಅಲ್ಲೆಲ್ಲೋ ದೆಹಲಿಯಲ್ಲಿ ನಿಂತ್ಕೊಂಡು 5 ಜಿಲ್ಲೆಯಲ್ಲಿ ಕುರುಬರು ST ಮೀಸಲಾತಿ ಪಟ್ಟಿಲಿದೆ ಅಂತ ಹೇಳೋದು. ಮತ್ತಾರೋ ಯೂಟ್ಯೂಬರ್ನಲ್ಲಿ 4 ಜಿಲ್ಲೆಗಳಲ್ಲಿ ST ಮೀಸಲಾತಿಯಲ್ಲಿ ಇರುವಂಥದ್ದು. ಯಾತಕ್ಕೆ ಈ ರೀತಿಯಾದಂತಹ ಮಾಹಿತಿ ಇಲ್ಲದಂತಹ ಮಾಹಿತಿಗಳನ್ನು ಮಾತನಾಡ್ತೀರಿ?
ಮಾತಾಡ್ಲಿಕ್ಕೆ ಹೋಗಬೇಡಿ. ನಿಮ್ಗೇನಾದರೂ ಈ ಸಮುದಾಯಕ್ಕೆ ಒಳ್ಳೇದು ಮಾಡಬೇಕು ಅನ್ಸಿದ್ರೆ ತಾಳ್ಮೆಯಿಂದ ಕಾದಿರಿ. ಬೇರೆ ಬೇರೆ ವಿಚಾರಗಳಿದ್ದಾವೆ. ಸಮುದಾಯ ಇವತ್ತು ಶೂನ್ಯದತ್ತ ಹೋಗ್ತಾ ಇದೆ, ಅದ್ರ ಕಡೆ ಗಮನ ಕೊಡಿ. ಯಾಕೆ ಸುತ್ತಿ ಬಳಸಿ ಹೋಗಿ ST ಅನ್ನೋ ಕೇಕ್ ಸಬ್ಜೆಕ್ಟ್ ಅಂತ ತಿಳ್ಕೊಂಡು ಬರೋದು, ಅದನ್ನ ಹಿಡ್ಕೊಳ್ಳೋದು, ಒಂದು ಸ್ಟೇಟ್ಮೆಂಟ್ ಕೊಟ್ಬಿಡೋದು. ಯಾಕೆ ಮಾಡೋಕ್ಕೆ ಹೋಗ್ತೀರಿ? ಯಾತಕ್ಕೆ? ಯಾದಗಿರಿ ಜಿಲ್ಲಾ ಅಧ್ಯಕ್ಷರ ಮೇಲೆ ಕಂಪ್ಲೇಂಟ್ ಕೊಡ್ತಾರಂತೆ. ಅವ್ರು ಕುರುಬ್ರಲ್ವಾ? ಅವರು ಈ ಥರ ಗೊಂದಲಗಳನ್ನು ಉಂಟು ಮಾಡ್ತಾ ಇದ್ದೀರಾ? ಒಂದು ಮಾಧ್ಯಮವಾಗಿ ಬಹಳ ಬೇಸರ ಆಗ್ತದೆ ನನಗೆ. ಒಂದು ಹೋರಾಟದಲ್ಲಿರುವಂತಹ ವ್ಯಕ್ತಿಯಾಗಿ ನನಗೆ ಬಹಳ ಬೇಸರ ಆಗ್ತಾ ಇದೆ. ಈ ರೀತಿಯಾಗಿ 3 ಬಾರಿ ನಾವು ಕಳ್ಕೊಂಡಿದ್ವಿ, 4ನೇ ಬಾರಿಗೂ ಈ ರೀತಿ ಅಡೆತಡೆಗಳು ನಮ್ಮವರಿಂದನೇ ಆಗ್ತಾ ಇದೆ ಅಂತಂದಾಗ ನಾವು ಮಾತಾಡಲೇಬೇಕಾದಂತಹ ಅನಿವಾರ್ಯತೆ ಉಂಟಾಗಿದೆ. ಬಂಧುಗಳೇ, ಅರ್ಥ ಮಾಡ್ಕೊಳ್ತೀರಾ ಅಂತ ತಿಳ್ಕೊಂಡಿದ್ದೀವಿ. ಇದ್ರ ಮೇಲೇನು ನಾವೇನೋ ಮಾಡ್ತೀವಿ, ನಾವು ಇಷ್ಟು ಲಕ್ಷ ಕೊಡ್ತೀವಿ, ನಾವು ಹೋರಾಟ ಮಾಡ್ತೀವಿ, ನಾವು ಮನವಿಗಳನ್ನು ಕೊಡಿ. ಹಣ ವೇಸ್ಟ್ ಆಗೋದು ನಿಮ್ಮದೇ, ಸಮಯ ವೇಸ್ಟ್ ಆಗೋದು ನಿಮ್ಮದೇ. ನೋಡಿ ನಗ್ತಾರೆ ಬೇರೆಯವರು. ಕನಕ TV ಸೃಷ್ಟಿ ಮಾಡಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ಕನಕ TVಯ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.